ಮುಂಗಾರು ಮಳೆಯ ಸಂದರ್ಭದಲ್ಲಿ ಮಲೆನಾಡ ಸೊಬಗು ದುಪ್ಪಟ್ಟುಗೊಂಡಿರುತ್ತೆ. ಅದರಲ್ಲೂ ಕೂಡ ಚೆಲುವನೆ ಮೈಗೂತ್ಕೊಂಡಿರುವಂತಹ ಗಿರಿ ಶಿಖರಗಳನ್ನು ನೋಡೋದಕ್ಕೆ ಅಂತ ಸಾಲು ಸಾಲು ಜನ ಪ್ರತಿ ಬಾರಿಯೂ ಬರೋದನ್ನು ನಾವು ಗಮನಿಸಿರ್ತೀವಿ. ರಸ್ತೆ ತುಂಬೆಲ್ಲ ಮಂಜಿನಂತೆ ಹುಡುಗಾಟ. ಮಲೆನಾಡ ಸೆರಗಲ್ಲಿರುವಂತಹ ಕಾಫಿ ನಾಡು ಚಿಕ್ಕಮಗಳೂರಿನ ಬೆಟ್ಟ ಗುಡ್ಡಗಳು ಸದ್ಯಕ್ಕೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಇದು ಪ್ರವಾಸಿಗರನ್ನ ಸೂಜಿ ಗಲ್ಲಿನಂತೆ ಸೆಳೀತಾ ಇದೆ. ಅಲ್ಲಲ್ಲಿ ಅಪಘಾತ, ಇನ್ನೊಂದು ಕಡೆಗೆ ಪ್ರವಾಸಿಗರ ಮೋಜು ಮಸ್ತಿ ಎಲ್ಲವೂ ಕೂಡ ಮತ್ತೊಂದು ಹೊಸ ಲೋಕಕ್ಕೆ ಸಾಕ್ಷಿಯಾಗಿದೆ. ಡೀಟೇಲ್ಸ್ ನೋಡೋಣ ಬನ್ನಿ. ನವವಧುವಿನಂತೆ ಸಿಂಗಾರಗೊಂಡ ಗಿರಿಶಿಖರಗಳು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ ಮುಳ್ಳಯ್ಯನಗಿರಿ. ಮಲೆನಾಡ ಸೆರಗಲ್ಲಡಗಿರುವ ಕಾಫಿನಾಡು ಚಿಕ್ಕಮಗಳೂರಿನ ಬೆಟ್ಟಗುಡ್ಡಗಳು ಹಚ್ಚ ಹಸಿರ ಸೊಬಗಿನಿಂದ ನವವಧುವಿನಂತೆ ಸಿಂಗಾರಗೊಂಡಿದೆ. ಅದರಲ್ಲೂ ಭೂಲೋಕದ ಸ್ವರ್ಗವೆನಿಸಿಕೊಂಡಿರುವ ಮುಳ್ಳಯ್ಯನಗಿರಿಯಂತೂ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ತನ್ನತ್ತ ಸೆಳೀತಾ ಇದೆ. ಚೆಲುವನ್ನೇ ಮೈಗತ್ತಿಕೊಂಡಿರುವ ಗಿರಿಶಿಖರಗಳು, ಹಚ್ಚ ಹಸಿರಿನಿಂದ ನಳನಳಿಸ್ತಾ ಇರುವ ಚಂದ್ರದ್ರೋಣ ಪರ್ವತಗಳ ಸಾಲು, ರಸ್ತೆಯ ತುಂಬೆಲ್ಲ ಮಂಜಿನದ್ದೇ ಆಟ ಹುಡುಗಾಟ. ಸೃಷ್ಟಿಯ ಸೊಬಗು ನಿಜಕ್ಕೂ ಅತ್ಯದ್ಭುತ. ನೈಸರ್ಗಿಕ ಸೊಬಗನ್ನೇ ತನ್ನ ಮುಡಿಯಲ್ಲಿ ಮೆತ್ತಿಕೊಂಡಿರುವ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೀತಾ ಇದೆ. ಸಮುದ್ರ ಮಟ್ಟದಿಂದ 6318 ಅಡಿ ಎತ್ತರದಲ್ಲಿರುವ ಮುಳ್ಳಯ್ಯನಗಿರಿ ರಾಜ್ಯದ ಎತ್ತರದ ಶಿಖರವೆಂಬ ಖ್ಯಾತಿ ಗಳಿಸಿದೆ. ಇಲ್ಲಿನ ನಿಸರ್ಗದ ಸವಿಯನ್ನ ಸವಿಯಲು ಗಿರಿಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಕಾಡ್ಗಿಚ್ಚಿನಿಂದಾಗಿ ಸುಟ್ಟು ಕರಕಲಾಗಿದ್ದ ಗಿರಿಶಿಖರಗಳಲ್ಲಿ ಹಸಿರ ಹುಲ್ಲು ಹಾಸಿದಂತಾಗಿದೆ. ಮುಳ್ಳಯ್ಯನಗಿರಿಗೆ ಪ್ರವಾಸಿಗರ ದಂಡು. ಅಪಘಾತ, ಟ್ರಾಫಿಕ್ ಜಾಮ್, ಪರದಾಟ. ಗಿಡ ಮರಗಳು ಚಿಗುರೊಡೆದು ಹಚ್ಚ ಹಸಿರಿನಿಂದ ನಳನಳಿಸುವುದಕ್ಕೆ ಶುರುವಾಗಿದೆ. ಅದರಲ್ಲೂ ಮಲೆನಾಡಿನ ಚಿಕ್ಕಮಗಳೂರು ಪ್ರವಾಸಿಗರ ಪಾಲಿಗಂತೂ ಸ್ವರ್ಗವಾಗಿದೆ. ಇನ್ನು ಮುಂಜಾನೆಯ ಮಂಜಿನ ಆಟವನ್ನು ನೋಡುವುದಕ್ಕೆ ಮತ್ತಷ್ಟು ಖುಷಿ. ಕ್ಷಣಾರ್ಧದಲ್ಲಿಯೇ ವಾತಾವರಣವನ್ನೇ ಬದಲು ಮಾಡುವ ಶಕ್ತಿ ಈ ಮಂಜಿಗಿರೋದು ಪ್ರಕೃತಿಯಲ್ಲಡಗಿರುವಂತಹ ಶಕ್ತಿ. ವೀಕೆಂಡ್ ಕಾರಣ ಸಾವಿರಾರು ಪ್ರವಾಸಿಗರು ಮುಳ್ಳಯ್ಯನಗಿರಿಗೆ ಭೇಟಿ ಕೊಡ್ತಿದ್ದು, ಟ್ರಾಫಿಕ್ ಜಾಮ್ನಿಂದ ಪ್ರವಾಸಿಗರು ಪರದಾಡ್ತಿದ್ದಾರೆ. ಗಿರಿ ಭಾಗದಲ್ಲಿ ಅಲ್ಲಲ್ಲೇ ಆಕ್ಸಿಡೆಂಟ್ಗಳು ಸಂಭವಿಸಿದ್ದು, ಪ್ರವಾಸಿಗರು ಟ್ರಾಫಿಕ್ ಜಾಮ್ನಿಂದ ಪರದಾಡ್ತಾ ಇದ್ದಾರೆ. ವೆದರ್ ಅಂತೂ ತುಂಬ ಚೆನ್ನಾಗಿದೆ, ಬಟ್ ಟ್ರಾಫಿಕ್ಕು ಹಾಗೆ ಇದೆ. ಆಲ್ಮೋಸ್ಟ್ ನಾವು ಬೆಂಗಳೂರಲ್ಲಿ ಏನು ಸಿಲ್ಕ್ ಬೋರ್ಡು ಮಾರ್ತಲ್ಲಿ ನೋಡ್ತೀವೋ ಇಲ್ಲ, ಅದು ಡಬಲ್ ಇದೆ. ಬಟ್ ಇಲ್ಲಿ ಒಂಥರ ಮಜಾ ಇದೆ. ಏನಂದರೆ ನಾವು ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ 2 ಅವರಿಂದ ಇಲ್ಲೇ ನಿಂತ್ಕೊಂಡಿದ್ದೀವಿ. ಎಲ್ಲ ಡ್ಯಾನ್ಸು ಗೀನ್ಸು ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯನ್ಸ್. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಬೆಂಗಳೂರು ಯಾರಿಗೇ ಆಗಲಿ ವೀಕ್ ಎಂಡ್ಸನ್ನು ಅವಾಯ್ಡ್ ಮಾಡಿ ಬರೋದು. ವೀಕ್ ಡೇಸಲ್ಲಿ ಒಂದು 2 ದಿನ ಲೀವ್ ಹಾಕ್ಕೊಂಡು ಬನ್ನಿ ಬೆಸ್ಟ್ ಸರ್. ಅಂದರೆ ಇವಾಗ ಮಳೆಗಾಲ ಅಲ್ವಾ, ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲೂ ಮಳೆ ಇದೆ, ಬಟ್ ಇಲ್ಲಿ ಬಂದು ಒಂಥರ ಮಜಾ ಮಾಡೋದೆ ಫ್ರೆಂಡ್ಸ್ ಜೊತೆ ಎಲ್ಲ ಒಂದು ಮೆಮೊರೀಸು. ಆಬ್ವಿಯಸ್ಲಿ ಇದು ಖುಷಿ ಆಗುತ್ತೆ. ಇವಾಗ ನೀವು ಎಲ್ಲರೂ ಯಾರಿಗೇ ಆಗಲಿ, ಇವಾಗ ಇಷ್ಟು ಜನ ಬಂದು ಇಷ್ಟು ಜನ ಜಾಮ್ ಆಗಿದೆ ಅಂದರೆ ಎಲ್ಲರಿಗೂ ಒಂದು ಮಳೆ ಆಟ ಆಡಬೇಕು ಅನ್ನೋ ಖುಷಿಗೆ ಎಲ್ಲರೂ ಬರ್ತಾರಲ್ಲ. ಸೊ ಚೆನ್ನಾಗಿದೆ. ಕಾಫಿ ಕಣಿವೆಯ ತವರಿನಲ್ಲಿ ಕುದುರೆಮುಖ, ಕೆಮ್ಮಣ್ಣುಗುಂಡಿ ಸೇರಿದಂತೆ ಅನೇಕ ಪ್ರವಾಸಿ ತಾಣಗಳಿವೆ. ಅದರಲ್ಲೂ ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿರುವಂತಹ ಮುಳ್ಳಯ್ಯನಗಿರಿಗೆ ಅಗ್ರಸ್ಥಾನ. ಚಾರ್ಮಡಿ ಘಾಟ್, ಶೃಂಗೇರಿ, ಹೊರನಾಡು, ಕಳಸ, ಬಾಳೆಹೊನ್ನೂರು, ಕೊಪ್ಪ, ಎನ್ನಾರ್ಪುರ, ಕಲ್ಲತ್ಗಿರಿ ಜಲಪಾತ, ಮಾಣಿಕ್ಯಧಾರ ಜಲಪಾತದ ಸಾಲಿನಲ್ಲಿ ಸಾಗೋದು ಮತ್ತೊಂದು ರೋಚಕ ಅನುಭವ ನೀಡುತ್ತೆ. ಕಾಫಿ ತೋಟಗಳ ನಡುವಿನ ಹಾದಿಯಲ್ಲಿ ಕಾಫಿಯ ಸುವಾಸನೆಯನ್ನು ಸವಿಯುತ್ತಾ ಸಾಗುವಾಗ ಎದುರಾಗುವ ತಂಪನೆಯ ವಾತಾವರಣ ಮನಸ್ಸಿಗೆ ಮುದ ಕೊಡುತ್ತೆ. ವರುಣನ ಸ್ಪರ್ಶಕ್ಕೆ ಗಿಡಗಂಟೆಗಳಲ್ಲಿ ಮೂಡಿರುವಂತಹ ಚಿಗುರು, ಗಿಡದಲ್ಲಿ ಅರಳಿ ನಿಂತಿರುವ ಬಣ್ಣ ಬಣ್ಣದ ಹೂಗಳು ನಿಮ್ಮನ್ನ ಸ್ವಾಗತ ಕೋರಲಿದೆ. ಕಿರಿದಾದ ತಿರುವು ಮುರುವಿನ ರಸ್ತೆಗಳು ಒಂದಿಷ್ಟು ಸಮಯ ಭಯಾನಕತೆಯನ್ನು ಹುಟ್ಟು ಹಾಕ್ತವೆ. ಆದರೆ ಇಲ್ಲಿನ ವಿಶಿಷ್ಟ ವಾತಾವರಣ ಪ್ರವಾಸಿಗರಿಗೆ ಮುದ ನೀಡೋದರ ಜೊತೆಗೆ ಜರ್ನಿಗೆ ಸ್ನೇಹಿತನಾಗುತ್ತೆ. ಮುಳ್ಳಯ್ಯನಗಿರಿಯ ಮಾರ್ಗ ಮಧ್ಯೆ ಆಕ್ಸಿಡೆಂಟ್ನಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆದ ಹಿನ್ನೆಲೆಯಲ್ಲಿ ಪ್ರವಾಸಿಗರು ರಸ್ತೆ ಮಧ್ಯೆ ಡ್ಯಾನ್ಸ್ ಮಾಡಿ ಕಾಫಿನಾಡಿನ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಕಳೆದು ಹೋಗಿದ್ದಾರೆ. ಒಟ್ಟಾರೆ ಪ್ರಕೃತಿಯ ಮಡಿಲಲ್ಲಿ ವಿಭಿನ್ನವಾಗಿ ಕಂಡುಬರುವ ಬೆಟ್ಟಗುಡ್ಡಗಳೊಳಗಿನ ಐಸಿರಿ ಮುಳ್ಳಯ್ಯನಗಿರಿಯಲ್ಲಿ ಅನಾವರಣಗೊಳ್ಳಲಿದೆ. ಕ್ಷಣಕ್ಕೊಮ್ಮೆ ಬದಲಾಗುವ ವಿಶಿಷ್ಟ ಹವಾಗುಣ ನೋಡುವಾಗ ಮೈಮನ ತಣಿಸೋದ್ರಲ್ಲಿ ಡೌಟ್ ಇಲ್ಲ. ಇಲ್ಲಿನ ಪ್ರಕೃತಿಯ ಸೊಬಗು ಪ್ರವಾಸಿಗರನ್ನ ಮೂಕ ವಿಸ್ಮಿತವಾಗಿಸುತ್ತೆ. ಅದೇನೇ ಇದ್ರೂ ಒಂದು ಕ್ಷಣ ಎಲ್ಲವನ್ನೂ ಮರೆತ ಜನಸಾಮಾನ್ಯರು ಪ್ರಕೃತಿಯ ಸೊಬಗನ್ನ ಭಾವಪರವಶರಾಗಿ ವೀಕ್ಷಿಸ್ತಿದ್ದಾರೆ. ಆದರೆ ಟ್ರಾಫಿಕ್ ಜಾಮ್ ಪ್ರವಾಸಿಗರ ಹುಚ್ಚಾಟಕ್ಕೆ ಬ್ರೇಕ್ ಹಾಕಬೇಕಿದೆ. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.